hidden, forever on fire. ಯುವಜನರೇ ಬ್ರೋಕರ್ಗಳನ್ನು ನಂಬಿ ಏನಾದರೂ ಮದುವೆ ಆಗ್ತೀರಾ? ಬ್ರೋಕರ್ ತೋರಿಸಿದಂತಹ ಹುಡುಗಿಯನ್ನ ಮದುವೆ ಆದವನಿಗೆ ಇದಂತಹ ಸ್ಥಿತಿ ಎನ್ನುವ ಪ್ರಶ್ನೆ ಎದುರಾಗ್ತಿದೆ. ಬ್ರೋಕರನ್ನು ನಂಬಿ ಒಬ್ಬ ಯುವತಿಯನ್ನ ಮದುವೆಯಾದವನಿಗೆ ಭಾರಿ ದುಸ್ಥಿತಿ ಬಂದೊದಗಿದೆ. ಮದುವೆಯಾದ ಒಂದೇ ಒಂದು ತಿಂಗಳಲ್ಲಿ ಹೆಂಡತಿನೂ ಇಲ್ಲ, ಕೊಟ್ಟ ಹಣ ಕೂಡ ಇಲ್ಲ. ಬಾಗಲಕೋಟೆಯ ಮುಧೋಳದಲ್ಲಿ ಮ್ಯಾರೇಜ್ ಗೋಲ್ಮಾಲ್ ಕಹಾನಿ ಇದು. ಮದುವೆ ಮಾಡಿಸಿ 4 ಲಕ್ಷ ಹಣ ಪಡೆದುಕೊಂಡು ಬ್ರೋಕರ್ ಟೀಮ್ ಅಲ್ಲಿಂದ ಎಸ್ಕೇಪ್ ಆಗಿದೆ. ಮದುವೆ ಮಾಡಿಸಿದ್ರು, 4 ಲಕ್ಷ ಹಣ ಪಡ್ಕೊಂಡ್ರು. 4 ಲಕ್ಷ ಹಣ ಪಡ್ಕೊಂಡು ಬ್ರೋಕರ್ ಟೀಮ್ ಎಲ್ಲಿ ಎಸ್ಕೇಪ್ ಆಯಿತು ಅಂತಲೇ ಗೊತ್ತಿಲ್ಲ. ಮುಧೋಳದ ಸೋಮಶೇಖರ್ಗೆ ಮದುವೆ ಮಾಡಿಸಿ ಭಾರೀ ಮೋಸ ಎಸಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಶಿವಮೊಗ್ಗ ಮೂಲದ ಯುವತಿಯನ್ನ ಬ್ರೋಕರ್ ಮದುವೆ ಮಾಡಿಸಿದ್ರು. ಹೆಣ್ಣಿಗಾಗಿ ಅಲದಾಡ್ತಾ ಇದ್ದಂತಹ ಸೋಮಶೇಖರ್ನನ್ನೇ ಈ ಗ್ಯಾಂಗ್ ಟಾರ್ಗೆಟ್ ಮಾಡಿತ್ತು. ಬ್ರೋಕರ್ ಸತ್ಯಪ್ಪ ಮತ್ತು ಗ್ಯಾಂಗ್ ಹಣ ಪಡೆದುಕೊಂಡು ಮೋಸ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹಣ ಹೊಡೆಯೋದಕ್ಕೆ ಮದುವೆಯಾದಂತಹ ಮಹಿಳೆಯನ್ನೇ ಈ ಗ್ಯಾಂಗ್ ಕರೆ ತಂದಿತ್ತು. ದುಡ್ಡು ಹೊಡೆಯೋದಕ್ಕೆ ಅಂತ ಬೇರೆಯವರೊಬ್ಬರನ್ನ ಮದುವೆಯಾಗಿರುವಂತಹ ಹೆಣ್ಣನ್ನೇ ಇವರು ಕರೆದು ತಂದಿದ್ರು. ಅದೇ ಮಹಿಳೆಯನ್ನ ಕರೆತಂದು ಮದುವೆ ಕೂಡ ಮಾಡಿಸ್ಬಿಟ್ಟಿದ್ರು. ಮುಧೋಳ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸೋಮಶೇಖರ್ ದೂರು ದಾಖಲು ಮಾಡಿದ್ದಾರೆ. ಆರೋಪಿ ಸತ್ಯಪ್ಪ ಸೇರಿ 7 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸ್ ಅಧಿಕಾರಿಗಳು ಇದೀಗ ಪ್ರಕರಣದ ತನಿಖೆ ಕೂಡ ಕೈಗೊಂಡಿದ್ದಾರೆ. ಸೋಮಶೇಖರ್ ಗುಲ್ಗಾಜ್ ಜಂಬಿಗೆ ಅಂತ ಇವರು ಬಂದು ಕಂಪ್ಲೇಂಟನ್ನು ಕೊಡ್ತಾರೆ 23ನೇ ತಾರೀಕು ಡಿಸೆಂಬರ್ದಲ್ಲಿ. ಇವರು 3-4 ವರ್ಷದಿಂದ ಮದುವೆಗೆ ಒಂದು ಹೆಣ್ಣನ್ನು ನೋಡ್ತಾ ಇರ್ತಾರೆ. ಅವರಿಗೆ ಸುಮಾರು 3-4 ವರ್ಷದಿಂದ ಕೂಡ ಮದುವೆ ಆಗೋದಕ್ಕೆ ಯಾವುದೂ ಕನ್ಯೆ ಸಿಗ್ತಾ ಇರಲ್ಲ. ಸೊ ಇವ್ರಿಗೇನು ಮಾಡ್ತಾನೆ, ಒಬ್ಬನು ಸತ್ಯಪ್ಪ ಶಿರೂರಮ್ಮನು ರಾಮದುರ್ಗ ಕುನಾಳ ಗ್ರಾಮದವನು ಭೇಟಿ ಆಗ್ತಾನೆ. ಆಯಿತು, ನನ್ನ ಹತ್ರ ಒಬ್ಬರು ನಾನು ಈ ಥರ ಇದನ್ನು ಮಾಡ್ತೀನಿ, ಮದುವೆ ಮಾಡಿಸೋದಕ್ಕೆ ನಾನು ಏಜೆಂಟ್ ಇದ್ದೀನಿ, ನಿಮಗೆ ಶಿವಮೊಗ್ಗದಲ್ಲಿರ್ತಕ್ಕಂಥ ಮಂಜುಳ ಇದ್ದಾಳೆ, ಅವ್ರ ಜೊತೆಗೆ ಮದುವೆ ಮಾಡ್ತಾನೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಒಂದು 4.5 ಲಕ್ಷ ರೂಪಾಯಿ ಖರ್ಚಾಗತ್ತೆ ಅಂತ ಹೇಳ್ತಾರೆ. ಇವನು ಕೂಡ ಒಪ್ಪಿಕೊಂತಾನೆ. ಸೊ ಬೇರೆ ಬೇರೆ ಸಮಯದಲ್ಲಿ ಅವರಿಗೆ ಫೋನ್ಪೇ ಮುಖಾಂತರ ಮತ್ತು ಹಣ ಕೈಯಿಂದ ಅವರಿಗೆ ಸುಮಾರು 4.5 ಲಕ್ಷ ರೂಪಾಯಿನ ಈ ಸತ್ಯಪ್ಪನಿಗೆ ಕೊಡ್ತಾರೆ. ಸೊ ಇವ್ರು ಏನು ಮಾಡ್ತಾರೆ, 10/11/2023 ಈ ಮುಧೋಳ ನಗರದಲ್ಲಿರ್ತಕ್ಕಂಥ ಕಾಳಿಕಾ ದೇವಸ್ಥಾನದಲ್ಲಿ ಮದುವೆ ಆಗ್ತಾರೆ. ಸೊ ಮದುವೆಯಾಗಿ ಮಂಜುಳಾ ಮತ್ತು ಯಾರು ಈ ಸೋಮಶೇಖರ್ ಇರ್ತಾರೆ, 1 ತಿಂಗಳ ಸಂಸಾರ ಮಾಡ್ತಾರೆ. ಅವಳು 1 ತಿಂಗಳ ನಂತರ ಇವಳು ವಾಪಸ್ಸು ಶಿವಮೊಗ್ಗಕ್ಕೆ ಹೋಗ್ಬಿಡ್ತಾಳೆ. ಇವನು ಶಿವಮೊಗ್ಗಕ್ಕೆ ಹೋಗಿ ಕರೆಯೋಕ್ಕೆ ಹೋದಾಗ ಅಲ್ಲಿ ನೋಡಿದಾಗ ಗೊತ್ತಾಗತ್ತೆ ಅವನಿಗೆ, ಇಲ್ಲ ಇವು ಆಲ್ರೆಡಿ ಮದುವೆ ಆಗಿದ್ದಾಳೆ ಮತ್ತು ಇದೇ ಥರ ಬೇರೆ ಥರ ಚೀಟಿಂಗ್ ಮಾಡ್ತಿದ್ದಾಳೆ, ನಾನು ಇದೊಂದು ಟ್ರ್ಯಾಪಲ್ಲಿ ಸಿಕ್ಕಾಕೊಂಡ್ಬಿಟ್ಟೇನಿ, ಇದು ಮೋಸ ಮಾಡ್ತಕ್ಕಂಥದ್ದೊಂದು ಗ್ಯಾಂಗ್ ಎಂಬುದು ಗೊತ್ತಾಗುತ್ತೆ. ಸೊ ಆದ ನಂತರ ಬಂದು ಅವನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾನೆ. ಒಟ್ಟು 7 ಜನದ ಮೇಲೆ ನಾವು ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ. ಸೊ ಇದೇನಿದೆ, ಒಂದು ಹಣ ವಸೂಲಿ ಮಾಡ್ತಕ್ಕಂಥದ್ದು ಒಂದು ಗ್ಯಾಂಗು. ಇವ್ರ ಥರ 2 ಜನರಿಗೆ ಬೇರೆ ಥರ ಮಾಡಿದ್ದಂಥ ವರದಿಯಾಗಿದೆ. ಅಲ್ಲಿ ಯಾವ ಪೊಲೀಸ್ ಸ್ಟೇಷನ್ದಲ್ಲಿ ಪ್ರಕರಣ ದಾಖಲಾಗಿದೆ ಅದನ್ನು ತರಿಸ್ಕೊಂತಿರ್ತೀವಿ. ಇದೊಂದು ಹೊಸ ಮೋಸ ಮಾಡ್ತಕ್ಕಂಥ ಪ್ರಕರಣ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಮೊದಲೇ ಪ್ರಕರಣ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಗ್ತಕ್ಕಂಥದ್ದು. ಮೋಸ್ಟ್ಲಿ ರಾಜ್ಯದಲ್ಲೂ ಕೂಡ ಪ್ರಥಮ ಪ್ರಕರಣ ಇರ್ಬೋದು ಇದು. ಮದುವೆ ಆಗ್ತಾನಂತಂದು ಕನ್ಯೆ ತೋರಿಸ್ನಂತ ಹೇಳ್ಬಿಟ್ಟು ಮದುವೆ ಆದವರಿಗೆ ಕನ್ಯೆ ತೋರಿಸಿಬಿಟ್ಟು ಅವರು ನಂತರ 1 ತಿಂಗಳು ಇದ್ಬಿಟ್ಟು ಮತ್ತೆ ಜೀವನ ಮಾಡಿ ಮತ್ತೆ ವಾಪಸ್ಸು ತಮ್ಮೂರಿಗೆ ತಾನು ಹೋಗ್ತಾಳಂತಂದರೆ ಇದು ಮೊದಲೇ ಪ್ರಕರಣ. ನಾವು ಈ ಆರೋಪಿತರು ಇಲ್ಲೇ ಇದ್ದಾರೆ. ಸೊ ಅವರಿಗೆ ನಾವು